वंदे मनोरथांसरात्मयामि ओम सोमो वा एतस्य राजयमाधत्ते योराधासन्मारुद्यो वा सोमेन यजते देवर्वानेतानि हवीतनिति भवन्ति नीराजनं दर्शय रक्षां धारयामि ಏನಿವತ್ತು ನೂತನವಾಗಿ ನೇಮಿಸಿರ್ತಕ್ಕಂಥ ನಮ್ಮ ಮಂಜು ಬಾಸ್ ಅವರು ಭಾಳ ಸುಂದರವಾಗಿ ಮನೆ ಕಟ್ಟಿದ್ದಾರೆ. ಒಳ್ಳೆ ಜಾಗ ಇಡೀ ಮುಳಬಾಲ್ ತಾಲೂಕು ಸೆಂಟ್ರಲ್ ಕೂತಿದ್ದಾನೆ. ಭಗವಂತ ಹೇಗೆ ಕೂತಿರ್ತಾನೆ ನಂಗೆ ಸೆಂಟ್ರಲ್ ಕೂತಿದ್ದಾನೆ. ಏನಿವತ್ತು ಅಲ್ಲಿ ಬಂದಿರತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ಜಾತಿ ಎಲ್ಲರೂ ಕೂಡ ಬಂದಿದ್ದಾರೆ. ಭಾಳ ಸಂತೋಷ ಆಯಿತು. ಅದೇ ರೀತಿ ಇವತ್ತು ನಮ್ಮ ಮಂಜು ಬಾಸ್ ಅವರು ಅವ್ರ ತಾಯಿ ಮತ್ತು ಅವ್ರ ಮನೆ ದೇವರ ಆಶೀರ್ವಾದ ಸದಾ ಇದ್ದು ಇವ್ರು ಏನು ನಂಬಿರ್ತಾರೋ ಅದನ್ನು ಅವರು ಭಗವಂತ ಒಳ್ಳೆ ರಾಜಕೀಯ ಉನ್ನತ ಸ್ಥಾನಕ್ಕೆ ಬೆಳೀಲಿ ಅಂತ ಅವರಿಗೆ ನಾವು ಆಶಿಸ್ತಾ ಇದ್ದೀವಿ. ಯಾಕಂದರೆ ಭಗವಂತ ಒಳ್ಳೇದು ಮಾಡಲಿ, ಒಳ್ಳೆ ಸರ್ವಿಸ್ ಮಾಡ್ತಾನೆ, ಒಳ್ಳೆ ಸೇವೆ ಮಾಡ್ತಾನೆ. ಒಳ್ಳೆ ಯುವಕರು ಭಾಳ ಅಂಕಿಬಲಾಗಿದ್ದಾರೆ. ಅದರಲ್ಲಿ ಓಂ ಶಕ್ತಿ ಸ್ಕೂಲ್ಸು ಬಸ್ಸು ಓನ್ ಬಸ್ಗಳೇ ತೆಗೆದಿದ್ದಾರೆ ಅವರು. ಸ್ಕೂಲ್ಸ್ ಬಸ್ಗಳು ಕಳಿಸೋದು, ಓಂ ಶಕ್ತಿ ಬಸ್ಸಿಗೆ ಕಳಿಸೋದು, ಅಯ್ಯಪ್ಪ ಸ್ವಾಮಿ ಬಸ್ಸಿಗೆ ಕಳಿಸೋದು, ಆಮೇಲೆ ಯಾರಿಗಾದ್ರು ಹಾಸ್ಪಿಟ್ಲು ಅಥವಾ ಸ್ಕೂಲ್ಗೂ ಎಲ್ಲಾದರೂ ಫೀಸ್ಗೂ ಅದು ಇದು ಕಷ್ಟ ಬರುತ್ತೆ. ಪ್ರತಿಯೊಂದು ಕಾರ್ಯಕ್ರಮ ಕೂಡ ಅಟೆಂಡ್ ಮಾಡಿ ಅವ್ರದ್ದು ಕೈಲಾದ ಸಹಾಯ ಮಾಡ್ತಾರೆ. ಇಂಥವರು ನಮ್ಮ ತಾಲೂಕವರಿಂದ ಅವ್ರಿಗೆ ಒಳ್ಳೆಯದಾಗಲಿ, ಭಗವಂತ ಅವ್ರು ಏನು ಅಂದ್ಕೊಂಡಿದ್ದಾರೆ ಭಗವಂತ ಒಳ್ಳೆ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಆಶಯಿಸ್ತೇನೆ. ನಮಸ್ಕಾರ. शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं सवर्णैनं योगिहृद्यानगम्यं वन्दे विष्णुं भवभयहरं सर्वलोकैकनाथम् ओम हिरण्यपात्रं मदो पूर्णं दधाति भव्यो सामीति कथां ब्रह्मणोपहरति एकदैव यजमानः आदिस्तेजो ददाति गुहे नीराजनं दर्शय रक्षां धारयामि नमस्करोमि बृहत्सामक्षत्रवृद्भृद्भवृष्टयं दुष्टो भोजशुभितमित्रवीरम् इन्द्रस्तोमेन मध्यमिदं वाचेन सगरेण रक्षा
నాకు ఫోన్ చేసి రెండు మూడు ఉన్నాయి అన్నా ఇది అభ్యాస బయటకు వచ్చారు తెలుసు కదా ನಾ ನಡೀತಾ ಇದೆನಾ ಸರಿ ನಾ ಥ್ಯಾಂಕ್ ಯು ಓಕೆ ಶೂರ್ ಅಣ್ಣ ಶೂರ್ ಓಕೆ ಥ್ಯಾಂಕ್ ಯು ಅನ್ನಕ್ಕೆ ಹಾಂ ಮತ್ತು మీరు కానీ అలా ఫోటో వస్తానరా ఫోటో ಸ್ವಲ್ಪ ಎಲ್ಲ ಹಿಂದೆ ಕ್ಲಿಕ್ ತೊಗೊಂಬಿಡೋಣ ಸರ್ ಸ್ಟಾರ್ಟ್ ಮಾಡಿ ಓಕೆ ಶುರು ಮಾಡಲಾ ಎಲ್ಲಿದ್ದೀರಿ ಈಗ ನೀವು ಎಲ್ರಿಗೂ ನಮಸ್ಕಾರ. ಇವತ್ತು ಭಾನುವಾರ ವಿಶೇಷವಾದಂಥ ದಿನ. ಇವತ್ತು ನಮ್ಮ ತಾಲೂಕಿನವರೇ ಆದಂಥ ನಮ್ಮ ಶ್ರೀ ಅಂಜು ಬಾಸ್ ಅವರು, ಅವ್ರ ಹೆಸರು ಅಂಜು ಬಾಸ್ ಅಂತ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಫೇಮಸ್ ಆಗಿಬಿಟ್ಟಿದೆ. ಆಂಜನೇಯ ಅಂತ ಆಮೇಲೆ ಗೊತ್ತಾಯ್ತು ನಮಗೆ ಅವ್ರ ಹೆಸರು. ಅದಕ್ಕೆ ಮೊದಲು ಬರೀ ಅಂಜು ಬಾಸ್ ಅಂತಲೇ ಗೊತ್ತಿದ್ದು. ಇವತ್ತು ಏನು ಈ ಗೃಹಪ್ರವೇಶ ಮಾಡ್ತಾ ಇದ್ದಾರೋ ಅದಕ್ಕೆ ಎಲ್ಲರೂ ಕೂಡ ಆಗಮಿಸಿ ಅವರಿಗೆ ಒಂದು ಆಶೀರ್ವಾದವನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಒಂದು ನಮ್ಮನ್ನು ಆಹ್ವಾನಿಸಿದ್ದ ಮೇರೆಗೆ ನಾವು ಆಗಮಿಸಿ ಇವತ್ತು ಸಂತೋಷವಾಗಿ ಅವರ ಗೃಹಪ್ರವೇಶದಲ್ಲಿ ಭಾಗವಹಿಸಿ ಮುಂದಕ್ಕೆ ಅವರ ಭವಿಷ್ಯ ಕೂಡ ಉಜ್ವಲವಾಗಿರಲಿ ಅಂತ ಹಾರೈಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ.